ಏಜೆಂಟ್ ಅವನು. RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು ಅವನು. ತಾಲಿಬಾನು ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವ್ನು ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವರು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟೇ ನಾನು? ಹೌದು. ಏನು ಇವಾಗ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ದ. ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ಗೆ ಅಂತ. ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಎಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ ಇವನು ನಾನೇನು ಬೇರೆಯವ್ನು ಅಂದ್ಕೊಂಡಿದ್ದೀರಾ? ಪತ್ತೂರು ಮಂಜು ನಾನು. ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್ ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂತಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಮೀಟಿಂಗ್ ಮಾಡಬೇಕು ಅಂತ ನಾನು ಎಲ್ಲಾದರೂ ಕರಿತೀನಪ್ಪ, ನಾನು ಎಲ್ಲಾದರೂ ಕರಿತೀನಿ.